ಯು ಡೋಂಟ್ ವರಿ. ಶರತ್, ಡಾಕ್ಟರ್ ಏನಂದ್ರು? ನೀನು ಹೇಳಿದ್ದನ್ನೇ ಹೇಳಿದ್ರು ಮಗ. ಫ್ರ್ಯಾಕ್ಚರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ ಅಷ್ಟೇ. ಆಕ್ಚುಲಿ ಪ್ರಕೃತಿ ಅವರು IVF ಟ್ರೀಟ್ಮೆಂಟ್ ತಗೊಳಕ್ ಆಗ್ತಿಲ್ವಲ್ಲ ಅಂತ ತುಂಬಾ ನೋವು ಪಡ್ತಿದ್ದಾರೆ. ಈ ಅಕ್ಕ ಯಾಕೆ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸ್ಬೇಕಿತ್ತು? ಛೇ, ಒಬ್ರು ದುಡುಕಿ ಮಾಡೋ ಕೆಲ್ಸದಿಂದ ಎಷ್ಟೆಲ್ಲ ಒದ್ದಾಡ್ಬೇಕಾಗ್ತಿದೆ. ಡಾಕ್ಟ್ರಿಗೆ ಫೋನ್ ಮಾಡಿ ಹೀಗಾಗಿದೆ, IVF ಟ್ರೀಟ್ಮೆಂಟ್ ಯಾವಾಗ ಶುರು ಮಾಡ್ಬೋದು ಅಂತ ಕೇಳ್ತೀನಿ. ಅಣ್ಣ, ಇವಾಗಲೇ ಫೋನ್ ಮಾಡಿ ಅವರು ನಾಳೆ ಬಾ ಅಂದ್ರು ನಾನು ರೆಡಿ ಇದ್ದೀನಿ. ನೋಡಿ, ನನಗೇನು ಕಾಲ್ ನೋವೇ ಇಲ್ಲ. ನೋಡಿ, ಯಾಕೆ ಇಷ್ಟೊಂದು ಆತರ ಪಡ್ತಿದ್ಯಾ ಪ್ರಕೃತಿ? ಇಷ್ಟು ವರ್ಷನೇ ಕಾದಿದೀವಂತೆ, ಇನ್ನು ಸ್ವಲ್ಪ ದಿನದಲ್ಲಿ ಏನಾಗತ್ತೆ ಹೇಳು? ನಿಮಗೆ ಸ್ವಲ್ಪ ದಿನ ಅನ್ಸ್ಬೋದು, ನನಗೆ ಯುಗನೇ ಕಳ್ದಾಗ್ತಿದೆ. ಹಲೋ ಡಾಕ್ಟರ್, ನಾನು ವಿರಾಟ್. ಲ್ಯಾಪ್ಟಾಪ್ ಎಲ್ಲಿಟ್ಟಿರ್ಬೋದು? ಫೈಲ್ ನೇಮ್ ಏನಂತ ಕೊಟ್ಟಿರ್ಬೋದು? ಓಕೆ ಡಾಕ್ಟರ್. ಅಣ್ಣ, ಡಾಕ್ಟರ್ ಏನಂದ್ರು? ಕಾಲ್ಗೆ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಬಾಡಿ ಹೀಲ್ ಆಗೋದಕ್ಕೋಸ್ಕರ ಹೈ ಡೋಸೇಜ್ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ. ಈ ಟೈಮಲ್ಲಿ ನಾವು ಕೊಡೋ ಟ್ರೀಟ್ಮೆಂಟು 100% ವರ್ಕ್ ಆಗುತ್ತೆ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಡೋಸೇಜ್ ಪೂರ್ತಿ ಮುಗಿದ್ಮೇಲೆ IVF ಪ್ರೊಸೀಜರ್ ಮಾಡೋಕ್ಕೆ ಸಾಧ್ಯ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಆಗ್ಲೇ ಹೇಳಲಿಲ್ವಾ, ನಾನು ನಿಜವಾಗ್ಲೂ ನತ್ತದೃಷ್ಟೆ. ಹೋದ ಜನ್ಮದಲ್ಲಿ ಯಾವ ಅಮ್ಮ ಮಗುನ್ ದೂರ ಮಾಡಿದ್ನೋ, ಆದ್ರೆ ಇವಾಗ ನಾನು ಅಮ್ಮ ಆಗದೆ ಅನುಭವಿಸ್ತಾ ಇದ್ದೀನಿ. ಪ್ರಕೃತಿ, ಇದೆಲ್ಲ ನಿಮ್ಮಿಂದ ಆಗಿರೋ ತಪ್ಪಲ್ವೇ ಅಲ್ಲ. ನೋಡಿ, ಹುಷಾರಾಗಿದ ತಕ್ಷಣ IVF ಟ್ರೀಟ್ಮೆಂಟ್ ಮಾಡ್ಸೋಣ. ಇದೆಲ್ಲ ಸ್ವಲ್ಪ ದಿನದ ಮಾತಷ್ಟೇ. ವಿರಾಟ್, ಪ್ರಕೃತಿಗೆ ಈಗ ಓಡಾಡಕ್ಕೆ ಕಷ್ಟ ಆಗುತ್ತೆ. ಶರತ್ ಒಬ್ರಿಗೆ ಪ್ರಕೃತಿನ ನೋಡ್ಕೊಳ್ಳೋದಿಕ್ಕಾಗಲ್ಲ. ಅದಕ್ಕೆ ಒಬ್ಬ ನರ್ಸ್ನ ಬುಕ್ ಮಾಡೋಣವಾ? ಆಗ ಪ್ರಕೃತಿಗೆ ಬೇಗ ಹೀಲ್ ಆಗಕ್ಕೆ ಸಹಾಯ ಮಾಡುತ್ತೆ. ಹಾ, ಈಗಲೇ ಮಾಡ್ತೀನಿ. ಬೇಡ ಅಣ್ಣ. ಯಾಕೆ? ಅದು ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾಕೆ ಸುಮ್ಮನೆ ತೊಂದ್ರೆ? ನರ್ಸ್ ಇರ್ಲಿ ಬಿಡು. ಬೇಡ ಅಣ್ಣ, ಅಮ್ಮಂಗ್ ಗೊತ್ತಾದ್ರೆ ಸುಮ್ಮನೆ ಬೇಜಾರ್ ಮಾಡ್ಕೊಳ್ತಾರೆ. ಪ್ರಕೃತಿ ಹೇಳ್ತಿರೋದು ಸರಿಯಾಗೇ ಇದೆ ವಿರಾಟ್. ಅಮ್ಮನ ಹಾರೈಕೆ ಮುಂದೆ ಬೇರೆ ಯಾವ ಆಶ್ರಯನೂ ಬೇಕಾಗಿಲ್ಲ. ನಿಜ, ಅತ್ತೆ ನನ್ನ ಹೆಂಡತಿನ 2 ದಿನದಲ್ಲಿ ಜಿಂಕೆ ಮರಿ ತರ ಮಾಡ್ಬಿಡ್ತಾರೆ. ನೋಡ್ತಾ ಇರಿ ಅಲ್ವಾ ಪ್ರಕೃತಿ? ಡೆಸ್ಕ್ಟಾಪ್ನಲ್ಲಿ ಏನಾದರೂ ಸೇವ್ ಮಾಡಿದಾಳ? ಹಾಂ, ಪೆನ್ ಡ್ರೈವ್ ಎಲ್ಲಿಟ್ಟಿರ್ಬೋದು? ಎಸ್. ವಿರಾಟ್, ಸಿಂಧು, ನಿಮ್ಮಿಬ್ರಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆಮೇಲೆ ಸಿಂಧು ಅವರೇ, ಹೀಗೆ ನಿಮ್ಮ ಅಕ್ಕನಿಂದ ಹೀಗೆಲ್ಲ ಆಗೋಯ್ತಲ್ಲ ಅಂತ
ನೀವು ದಯವಿಟ್ಟು ಕೊರಗಬೇಡಿ. ಆಮೇಲೆ ಆಮೇಲೆ ಈ ಕುಚೇಲ ಫ್ರೆಂಡ್ ಮಗನೇ ಬಿಟ್ರೆ ನಿನ್ ಡ್ರಾಮಾನೇ ಶುರು ಮಾಡ್ಬಿಡ್ತೀಯ. ನೋಡಿದ್ಯಾ ಪ್ರಕೃತಿ, ನಿನ್ ಗಂಡ ಎಂತ ಆಕ್ಟಿಂಗ್ ಮಾಡ್ತಾನೆ ಅಂತ? ಸಿಂಧು ಅವ್ರೆ, ಇವಾಗ ಇವಂದ ಆಕ್ಟಿಂಗ್ ಆಯ್ತು, ಇನ್ನು ಅವಳು ಶುರು ಮಾಡ್ಕೋತಾಳೆ. ಪ್ರೆಸೆಂಟೇಷನ್ಗೆ ಟೈಮ್ ಆಗ್ತಾ ಇದೆ, ಬನ್ನಿ ಹೋಗೋಣ. ಪ್ರಕೃತಿ ಹುಷಾರು, ಏನಿದ್ರು ಮುಜುಗರ ಪಟ್ಕೋಬೇಡಿ, ನನ್ನ ಹತ್ರ ಹೇಳ್ಕೊಳ್ಳಿ. ಅಣ್ತಮ್ಮ, ಏನೇ ಇದ್ರು ಪ್ಲೀಸ್ ಫೋನ್ ಮಾಡು, ಓಕೆ? ಸರಿ ಕಣು, ನನಗೂ ನಿನ್ ಬಿಟ್ರೆ ಇನ್ಯಾರೋ ಇದ್ದಾರೆ, ಖಂಡಿತವಾಗ್ಲೂ ಮಾಡ್ತೀನಿ. ಟೇಕ್ ಕೇರ್. ಬರ್ತೀವಿ. ಬರ್ತೀವಿ. ಇಷ್ಟು ಚೆನ್ನಾಗಿ ಬಿಸ್ನೆಸ್ ಪ್ರಾಜೆಕ್ಟ್ PPT ರೆಡಿ ಮಾಡಿದ್ಯಾ ಸಿಂಧು? ನೋಡ್ತಾ ಇರು, ಇದನ್ನ ನಾನು ಹೇಗೆ ಹಾಳು ಮಾಡ್ತೀನಿ ಅಂತ. ಸಿಂಧು, ಇನ್ವೆಸ್ಟರ್ಸ್ ಮುಂದೆ ನೀನ್ ಮಾಡಿರೋ ಪ್ರೆಸೆಂಟೇಷನ್ ಓಪನ್ ಮಾಡಿದ ತಕ್ಷಣ ನಾನ್ ಮಾಡಿರೋ ಪ್ಲಾನ್ ಪ್ರೊಜೆಕ್ಟ್ ಆಗತ್ತೆ. ಆಗ ಇನ್ವೆಸ್ಟರ್ಸ್ ಇದನ್ನೆಲ್ಲ ನೋಡಿ ವಿರಾಟ್ಗೆ ನಿಮ್ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಈಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಎಲ್ರ ಮುಂದೆ ಇನ್ಸಲ್ಟ್ ಮಾಡ್ತಾರೆ. ಆಗ ವಿರಾಟ್, ಸಿಂಧು ನೀವ್ ಹೀಗ PPT ಮಾಡೋದು ಅಂತ ಜೋರಾಗಿ ಕೂಗಾಡ್ತಾನೆ. ಈ ವಿಷಯ ನನ್ವರೆಗೂ ಬಂದಿದ ತಕ್ಷಣ ನಾನ್ ಡಿವೋರ್ಸ್ ಪೇಪರ್ ತಂದು ನಿನ್ ಮುಂದೆ ಇಡ್ತೀನಿ. ನೀನ್ ಅದಕ್ಕೆ ಅಳ್ತಾ ಅಳ್ತಾ ಸೈನ್ ಮಾಡ್ಬೇಕಾಗತ್ತೆ. ಓಹ್, ಇಬ್ರು ಬಂದ್ಬಿಟ್ರು ಅನ್ಸುತ್ತೆ. ಏನ್ ಮಾಡೋದು?